ಅವರ ಎಣ್ಣೆ ಸೂರ್ಯಕಾಂತಿ ಒಂದು ಬೀಜದಿಂದ ಬಂದಂಥ ಎಣ್ಣೆ, ಸನ್ಫ್ಲವರ್ ಎಣ್ಣೆ. ಸೊ ಇದು ಆಲ್ಮೋಸ್ಟ್ ಈ ಎಣ್ಣೆ ನಮ್ಮ ಒಂದು 99% ಜನ ಇದು ಒಂದು ಸೂರ್ಯಕಾಂತಿ ಎಣ್ಣೆನೇ ಯೂಸ್ ಮಾಡ್ತಾರೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೆ ನಮಸ್ಕಾರ. ನೀವು ನೋಡಾಕೊಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಒಂದು ಭಾರತ ದೇಶದಲ್ಲಿ ಅಡುಗೆ ಮಾಡಲಿಕ್ಕೆ ಆಲ್ಮೋಸ್ಟ್ ಜನ ಒಂದು ಜಾಸ್ತಿ ಎಣ್ಣೆನೇ ಯೂಸ್ ಮಾಡ್ತಾರೆ. ಈ ರೀತಿ ನಾವು ಎಣ್ಣೆನ ಯೂಸ್ ಮಾಡ್ತಿರುವಾಗ ಸೊ ನಮಗೊಂದು ಒಳ್ಳೆಯ ಎಣ್ಣೆ, ಸೊ ಒಂದು ಒಳ್ಳೆ ಥರ ಒಂದು ಎಣ್ಣೆ ಬೇಕಾಗ್ತದೆ. ಸೊ ಅನ್ಹೆಲ್ದಿ ಎಣ್ಣೆ ನಮಗೆ ಬೇಡವಾಗ್ತದೆ. ಸೊ ಒಳ್ಳೆ ಥರ ಒಂದು ಎಣ್ಣೆ ಬೇಕಾಗ್ತದೆ. ಸೊ ಈ ರೀತಿ ನೀವು ಅನ್ಹೆಲ್ದಿ ನೀವು ಎಣ್ಣೆಯನ್ನು ನೀವು ಏನೋ ಅಡುಗೆ ಮಾಡಲಿಕ್ಕೆ ನೀವೇನೋ ಬಳಸ್ತಾ ಇದ್ದಾರೆ ಅಂತಂದ್ರೆ ಸೊ ಹಲವಾರು ರೋಗಗಳಿಗೆ ಏನೋ ತುತ್ತಾಗ್ತೀರಿ. ಒಂದು ಯಾವ್ಯಾವ ರೋಗಗಳು ಬರ್ತಾವಪ್ಪ ಈ ರೀತಿ ನಾವು ಅನ್ಹೆಲ್ದಿಯಾಗಿ ಏನು ಸೊ ಈ ರೀತಿ ಎಣ್ಣೆನ ಯೂಸ್ ಮಾಡೋದ್ರಿಂದ ಇವು ಕ್ಯಾನ್ಸರು, ಡಯಾಬಿಟೀಸು, ಹಾರ್ಟು, ಈ ರೀತಿ ಇನ್ನೂ ಹಲವಾರು ಒಂದು ರೋಗಗಳು ನಮ್ಗೆ ಬರ್ತಾ ಹೋಗ್ತವೆ. ಸೊ ಇದರಿಂದ ಏನಾಗುತ್ತೆ, ನಾವು ಒಂದು ಒಳ್ಳೆಯ ರೀತಿಯ ಒಂದು ಎಣ್ಣೆನ ನಾವು ಯೂಸ್ ಮಾಡಬೇಕಾಗತ್ತೆ ನಮ್ಮ ಒಂದು ಅಡುಗೆ ಎಣ್ಣೆ ಮಾಡಲಿಕ್ಕೆ. ಸೊ ಹಾಗಾದರೆ ಈ ಎಣ್ಣೆಯ ಒಂದು ವಿಧಗಳೇನು, ಸೊ ಯಾವ್ಯಾವೆಲ್ಲ ಒಂಥರ ಎಣ್ಣೆನ ಅಡುಗೆನ ಯೂಸ್ ಮಾಡಬೇಕು, ಅದರಲ್ಲಿ ಇರುವಂಥ ಒಂದು ಬೆಸ್ಟ್ ಎಣ್ಣೆ ಯಾವುದು, ಮತ್ತು ಅದರ ಜೊತೆಗೆ ಮತ್ತು ಈ ಒಂದು ಸೊ ಯಾವ ಒಂದು ಎಣ್ಣೆನ ಸೊ ತಯಾರಿಕೆ ವಿಧಾನ ಅಂದ್ರೆ ಯಾವ ಒಂದು ಎಣ್ಣೆನ ಬಳಸಿದ್ರೆ ನಿಮ್ಮ ಒಂದು ದೇಹಕ್ಕೆ ನೀವು ಸೊ ಹೆಲ್ಪ್ ಆಗುತ್ತಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿರ್ತಾನೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಸೊ ಇವಾಗ ಮೊದಲಿಗೆ ಒಂದು ಎಣ್ಣೆಯ ಒಂದು ವಿಧಗಳನ್ನು ತಿಳ್ಕೊಣ. ಸೊ ಯಾವ್ಯಾವ ಥರ ಎಣ್ಣೆನ ನಾವು ಅಡುಗೆಯಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂತ. ಇವಾಗ ಮೊದಲಿಗೆ ಎಣ್ಣೆ ಬಂದುಬಿಟ್ಟು ಕುಸುಬಿ ಎಣ್ಣೆ ಅಂತ. ಸೊ ಇದನ್ನು ಕೂಡ ಯೂಸ್ ಮಾಡ್ತಾರೆ. ಕುಸುಬಿ ಎಣ್ಣೆ, ಎಳ್ಳಿನ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಪಾಮೋಲಿನ್ ಆಯಿಲ್, ಮತ್ತು ಆಲ್ವಿ ಆಯಿಲ್, ಸಾಸಿವೆ ಎಣ್ಣೆ, ಶೇಂಗಾ ಎಣ್ಣೆ, ಜಾಯಿಕಾಯಿ ಎಣ್ಣೆ, ಮತ್ತು ಸೋಯಾಬಾನ್ ಎಣ್ಣೆ, ಕೋಕೋನಟ್ ಎಣ್ಣೆ. ಸೊ ಇಷ್ಟೆಲ್ಲ ಎಣ್ಣೆಗಳಿದಾವಲ್ಲ ಫ್ರೆಂಡ್ಸ್, ಈ ಒಂದು ಎಲ್ಲ ಎಣ್ಣೆಗಳನ್ನು ನಾವು ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಯಾವುದೊಂದು ಬೆಸ್ಟ್ ಎಣ್ಣೆ, ಸೊ ನಮಗೆ ಆಲ್ಮೋಸ್ಟ್ ಗೊತ್ತಿರುವಾಗೆ ಒಂದು ನಮಗೆ ಆಲ್ಮೋಸ್ಟ್ ಗೊತ್ತಿರುವಾಗ ಈ ಸನ್ಫ್ಲವರ್ ಎಣ್ಣೆ, ಸೂರ್ಯಕಾಂತಿ ಒಂದು ಬೀಜದಿಂದ ಬಂದಂಥ ಎಣ್ಣೆ, ಸನ್ಫ್ಲವರ್ ಎಣ್ಣೆ. ಸೊ ಇದು ಆಲ್ಮೋಸ್ಟ್ ಈ ಎಣ್ಣೆ ನಮ್ಮ ಒಂದು 99% ಜನ ಇದು ಒಂದು ಸೂರ್ಯಕಾಂತಿ ಎಣ್ಣೆನೇ ಯೂಸ್ ಮಾಡ್ತಾರೆ. ಅದನ್ನು ಬಿಟ್ಟು ಒಂದು ಶೇಂಗಾ ಎಣ್ಣೆ ಯೂಸ್ ಮಾಡ್ತಾರೆ. ಭಾಳಷ್ಟು ರೇರ್ ಅಂತಂದರೆ ಸೊ ಇವು ತೆಂಗಿನ ಎಣ್ಣೆ, ಸೊ ಭಾಳ ಕಡಿಮೆ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತಾರೆ. ಸೊ ನಾವು ರಿಫೈನ್ಡ್ ಅಂತಾರೆ, ನೀವು ನೋಡಿರ್ಬೋದು ರಿಫೈನ್ಡ್ ಆಯಿಲ್ ಅಂತ. ನೀವು ಪ್ಯಾಕೆಟ್ನಲ್ಲಿ ಈ ರೀತಿ ಪ್ಯಾಕ್ ಮಾಡಿ ಬರೆದಾಗ ಇಂಗ್ರೀಡಿಯೆಂಟ್ಸ್ ನೋಡಿದಾಗ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ರಿಫೈನ್ಡ್ ಒಂದು ಶೇಂಗಾ ಎಣ್ಣೆ ಈ ರೀತಿ ಅಂತ ಬರ್ತಾರೆ. ಹಾಗಾಗಿ ಇವು ರಿಫೈನ್ಡ್ ಅಂತಂದ್ರೆ ನೋಡೋದಾದರೆ, ಈ ರಿಫೈನ್ಡಲ್ಲಿ ಫ್ರೆಂಡ್ಸ್ 2 ಥರ ಪ್ರೊಸೆಸ್ ಅದಾವೆ. ನಾವು ಎಣ್ಣೆಯನ್ನು ತಯಾರು ಮಾಡ್ಲಿಕ್ಕೆ ಅಂತಂದರೆ 2 ಥರ ಪ್ರೊಸೆಸ್ ಅದಾವೆ. ಒಂದು ರಿಫೈನ್ಡ್ ಆಗಿ ಒಂದು ಪ್ರೊಸೆಸ್ ಬೇರೆ ಇರುತ್ತೆ, ಮತ್ತು ಇನ್ನೊಂದು ಗಾಣದ ಎಣ್ಣೆ ಅಂತಂದರೆ ವುಡ್ ಪ್ರೆಸ್ಡ್, ಮತ್ತು ಇನ್ನೊಂದು ಕೋಲ್ಡ್ ಪ್ರೆಸ್ಡ್ ಅಂತಾರೆ. ಈ ರೀತಿ ವುಡ್ ಪ್ರೆಸ್ಡ್, ಕೋಲ್ಡ್ ಪ್ರೆಸ್ಡ್, ಗಾಣದ ಎಣ್ಣೆ 2 ರೀತಿ ತಯಾರು ಮಾಡ್ತಾರೆ. ಸೊ ಇದರಲ್ಲಿ ಯಾವುದು ಉತ್ತಮ ಅಂತಂದರೆ, ನಿಮಗೊಂದು ಗಾಣದಿಂದ ತಯಾರು ಮಾಡಿರ್ತಕ್ಕಂಥ ಒಂದು ತಯಾರು ಮಾಡ್ತಕ್ಕಂಥ ಎಣ್ಣೆ ಅಂದರೆ ಸೊ ಅದು ನ್ಯಾಚುರಲ್ ಆಗಿರುತ್ತೆ. ಸೊ ಅದರಲ್ಲಿ ಎಲ್ಲ ರೀತಿಯ ಒಂದು ವಿಟಮಿನ್ಸ್ಗಳು ಮತ್ತು ಏನಾದರೂ ಮಿನರಲ್ಸ್ಗಳು ಮತ್ತು ಏನೇನು ಬೇಗ ನಮ್ಮ ದೇಹಕ್ಕೆ ಪೋಷಕಾಂಶಗಳು ಆ ಒಂದು ಎಣ್ಣೆಯಲ್ಲಿ ನಿಮಗೆ ಗಾಣದಿಂದ ತಯಾರು ಮಾಡ್ತಕ್ಕಂಥ ಒಂದು ಎಣ್ಣೆಯಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ. ಆದರೆ ಇವು ರಿಫೈನ್ಡ್ ಎಣ್ಣೆನ ಮಾಡಿರ್ತಾರಲ್ಲ, ಸೊ ರಿಫೈನ್ಡ್ ಎಣ್ಣೆನ ಸೊ ಅದೊಂದು ಡೇಂಜರಸ್ ಎಣ್ಣೆ ಅಂತಂದ್ರೆ. ಸೊ ಅದಕ್ಕೆ ಯಾವುದೇ ರೀತಿ ನಿಮಗೆ ಟೇಸ್ಟ್ ಇರೋಲ್ಲ, ಸ್ಮೆಲ್ ಇರೋಲ್ಲ. ಸೊ ಎಲ್ಲ ಒಂದು ವಿಟಮಿನ್ಸ್ಗಳು ಎಲ್ಲಿ ಯಾವುದು ಸಿಗಲ್ಲ, ಎಲ್ಲನೂ ಏನು ಮಾಡ್ತಾರಪ್ಪ ಅಂತ ತೆಗೆದಿರ್ತಾರೆ, ಮತ್ತು ಆಮೇಲೆ ಆ್ಯಡ್ ಮಾಡ್ತೇನೆ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಡಿಸ್ಪ್ಲೇ ಅಂದರೆ ನಮ್ಮ ಪ್ಯಾಕೆಟಲ್ಲಿ ನೋಡಿರ್ತೀರಿ. ಸೊ ಈ ವಿಟಮಿನ್ ಎ ನೋಡಿರ್ಬೋದು, ವಿಟಮಿನ್ ಡಿ ಈ ರೀತಿ ಆ್ಯಡ್ ಮಾಡೇವೆ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಮೊದಲೇ ಆ ಒಂದು ನಮ್ಮ ಏನು ರಿಫೈನ್ಡ್ ಮಾಡಿರ್ತಕ್ಕಂಥ ಎಣ್ಣೆಗೆ ಯಾವುದೇ ರೀತಿ ಎಲ್ಲ ಫಿಲ್ಟರ್ ಮಾಡಿ ಲಾಸ್ಟಿಗೆ ಏನು ಬಿಳಿ ಎಣ್ಣೆನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಕೂಡ ರಿಫೈನ್ಡ್ ಎಣ್ಣೆ ಆಗ್ತದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅಂತಂದರೆ ರಿಫೈನ್ಡ್ ನಿಮ್ಗೇನಾದ್ರು ಬೇಕಂತದ್ರ ಬಗ್ಗೆ ಮಾಹಿತಿ ಅಂತಂದರೆ, ರಿಫೈನ್ಡ್ ಯಾವ ರೀತಿ ಆಗುತ್ತೆ, ರಿಫೈನ್ಡ್ ಎಣ್ಣೆ ಯಾವ ರೀತಿ ಆಗುತ್ತೆ, ಮತ್ತು ಗಾಣದ ಎಣ್ಣೆ ಯಾವ ರೀತಿ ಮಾಡ್ತಾರೆ. ಸೊ ಪ್ರೊಸೀಜರ್ ಕೂಡ ನಾನು ಹೇಳ್ತಾ ಹೋಗ್ತೇನೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತಂದರೆ, ಸೊ ನಿಮ್ಗೆ ಏನಾದರೂ ಆ ಒಂದು ವಿಡಿಯೋ ನಿಮಗೆ ಮಾಡಬೇಕು ಅಥವಾ ನೀವು ಮಾಡಿ ಅಂತಂದರೆ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಒಂದು ತಿಳಿಸೋಗ್ತಾನೆ, ಈ ಯಾವ ರೀತಿ ಪ್ರೊಸೆಸ್ ಆಗ್ತಾವೆ ಎಣ್ಣೆಯನ್ನು. ಸೊ ಈ ಒಂದು ವಿಡಿಯೋದಲ್ಲಿ ನಮಗೆ ಏನು ಹೇಳ್ತೇನೆ ಅಂದರೆ, ಸೊ ಯಾವ ಒಂದು ಎಣ್ಣೆ ಉತ್ತಮ ಅಂತ ಹೇಳ್ತಾ ಹೋಗ್ತೇನೆ. ಸೊ ನೀವು ಗಾಣದಿಂದ ಮಾಡಿರ್ತಕ್ಕಂಥ ಒಂದು ಎಣ್ಣೆ ಇದೆಯಲ್ಲ, ಸೊ ಗಾಣದಿಂದ ಮಾಡಿರ್ತಕ್ಕಂಥ ಎಣ್ಣೆ ಮಾತ್ರ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಆದರೂ ಚಿಂತಿಲ್ಲ, ಅಂದರೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಗಾಣದಿಂದ. ಅಂದರೆ ಸೊ 1 ಲೀಟ್ರಿಗೆ 300 ರೂಪಾಯಿ ಇರುತ್ತೆ, 300ರಿಂದ 400 ರೂಪಾಯಿ ಇರುತ್ತೆ 1 ಲೀಟ್ರಿಗೆ. ನೀವು ಗೂಗಲ್ ಮಾಡಿ ನೋಡಿ. ಸೊ ಗಾಣದಿಂದ ವುಡ್ ಪ್ರೆಸ್ಡ್ ಆಯಿಲಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಎಣ್ಣೆನ ಯೂಸ್ ಮಾಡ್ತಾ ಹೋಗಿ. ರಿಫೈನ್ಡ್ ಬೇಡಪ್ಪ, ರಿಫೈನ್ಡ್ ಅಂತಂದರೆ ಸೊ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಸೊ ಅದು ಆರೋಗ್ಯಕ್ಕೆ ಹಾನಿಕರ, ನಿಮ್ಮದು ತೂಕನೂ ಹೆಚ್ಚಾಗುತ್ತೆ. ಈ ಒಂದು ಆಹಾರದಲ್ಲಿ, ಅಂದರೆ ಈ ಒಂದು ಎಣ್ಣೆಯಲ್ಲಿ ಕರ್ತಕ್ಕಂಥ ಒಂದು ಫುಡ್ ಏನಿದೆಲ್ಲ, ಸೊ ಅದು ದೇಹಕ್ಕೆ ಸೊ ತೊಂದರೆ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತೇನೆ. ಸೊ ಹಾಗಾದರೆ ಒಂದು ಬೆಸ್ಟ್ ಒಂದು ಅಡುಗೆ ಎಣ್ಣೆ ಯಾವುದಂತ ನೋಡೋದಾದ್ರೆ, ಈ ಒಂದು ಆಲ್ವಿ ಆಯಿಲ್ ಎಣ್ಣೆ. ಸೊ ಆಲ್ವಿ ಆಯಿಲ್ ಎಣ್ಣೆ ಕೂಡ ಒಂದು ಬೆಸ್ಟ್ ಅಂತ ಹೇಳ್ತೇನೆ. ಸೊ ಯಾಕಂತಂದರೆ, ಸೊ ಅದು ಆಲ್ವಿ ಆಯಿಲ್ ಇದೆಯಲ್ಲ ನಿಮಗೆ,
ಸೊ ಆಲಿವ್ ಆಯಿಲ್ ಅಂತ ಕನ್ನಡದಲ್ಲಿ ನಿಮ್ಗೆ, ಸೊ ಕನ್ನಡದಲ್ಲಿ ಅದು ಸಹ ಅಂತಾರೆ ಆಲಿವ್ ಆಯಿಲ್ ಅಂತಾರೆ ಕನ್ನಡದಲ್ಲಿ. ಸೊ ಇದು ಆಲಿವ್ ಆಯಿಲ್ ಎಣ್ಣೆ ಅಂತಂದರೆ ಇದು ಜಾಸ್ತಿ ನಮ್ಮ ಒಂದು ದೇಶದಲ್ಲಿ ಕಡಿಮೆ ಯೂಸ್ ಮಾಡ್ತಾರೆ ಅಡುಗೆಗೆ, ಆದರೆ ನಮ್ಮ ಒಂದು ಆರೋಗ್ಯಕ್ಕೆ ಏನಿದೆ ಅಂದರೆ ಸಹ ಒಳ್ಳೇದಂತ ಹೇಳ್ತೇನೆ ಈ ಒಂದು ಆಲಿವ್ ಆಯಿಲ್. ಸೊ ಇದನ್ನು ಯಾಕೆ ನಾವು ನಮ್ಮ ಒಂದು ಭಾರತದಲ್ಲಿ ಜಾಸ್ತಿ ಅದಕ್ಕೆ ಯೂಸ್ ಮಾಡೋಂಗಿಲ್ಲಪ್ಪ ಅಂದರೆ ಈ ಒಂದು ಆಲಿವ್ ಆಯಿಲ್ ಏನಂತಂದರೆ, ಸೊ ಇದು ರೇಟ್ ಕಾಸ್ಟ್ಲಿ ಇರುತ್ತೆ ಫ್ರೆಂಡ್ಸ್. ಈ ಒಂದು ಎಣ್ಣೆ ನೀವು ಈ ಒಂದು 1 ಲೀಟ್ರಿಗೆ ನಿಮ್ಗೆ ಎಣ್ಣೆನ ಒಂದು 1200 ರೂಪಾಯಿ ಅಥವಾ 1000 ರೂಪಾಯಿ ಆಗುತ್ತೆ. ಈ ಒಂದು 1 ಲೀಟ್ರ್ ಎಣ್ಣೆನ ನೀವು ಯೂಸ್ ಮಾಡ್ತಾ ಇದ್ದೀರ ಅಂತಂದರೆ, ತೊಗೊತಾ ಇದ್ದೀರಾ ಅಂತಂದರೆ ಮಾರ್ಕೆಟ್ನಲ್ಲಿ ಒಂದು 1000 ರೂಪಾಯಿ ಆಗುತ್ತೆ. ಅದರ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಆದರೆ ಏನಾಗುತ್ತೆ, ಇವು ಸನ್ಫ್ಲವರ್ ಎಣ್ಣೆ, ಶೇಂಗಾ ಎಣ್ಣೆ ಮತ್ತು ಇವು ಮತ್ತು ಸೊ ಕೊಕೊನಟ್ ಆಯಿಲ್, ಒಂದು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿರಲ್ಲ. ಸೊ ಈ ಒಂದು ಎಣ್ಣೆಯನ್ನು ಯೂಸ್ ಮಾಡೋದು ಇದರ ಒಂದು ಬರುವಂಥ ಟೇಸ್ಟ್ ಈ ಒಂದು ಆಲಿವ್ ಆಯಿಲ್ ಟೇಸ್ಟ್ ಬರೋಲ್ಲ, ಆದರೆ ಒಂದು ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ. ಮತ್ತು ಇದನ್ನು ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಆಲಿವ್ ಆಯಿಲ್ ಅಂತಂದ್ರೆ, ಈ ಪಾಸ್ತಾದಾಗಿರ್ಬೋದು, ಇವು ಪಚಡಿ ಅಂತಾರಲ್ಲ, ಸೊ ಅದೇ ರೀತಿ ಸ್ನ್ಯಾಕ್ಸಿಗೆ, ಸೊ ಈ ರೀತಿಯಾಗಿ ಈ ಒಂದು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾರೆ. ಸೊ ಇದು ಆರೋಗ್ಯಕ್ಕೆ ಬೆಸ್ಟ್ ಅಂತ ಹೇಳ್ತೇನೆ. ಸೊ ನಿಮ್ಗೆ ಯಾವುದರಿಂದ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ಟೈಪ್ಸ್ ಆಫ್ ಒಂದು ಎಣ್ಣೆನ ಗೊತ್ತಾಯ್ತು ನಮಗೆ, ಮತ್ತು ಯಾವ ಒಂದು ಅಡುಗೆ ಎಣ್ಣೆನ ಯೂಸ್ ಮಾಡಬೇಕಂತಂದ್ರೆ ಗಾಣದಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಎಣ್ಣೆನ ಯೂಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಆಲಿವ್ ಆಯಿಲ್ ಕೂಡ ಯೂಸ್ ಮಾಡಿರಿ, ಸೊ ಲಿಮಿಟ್ ಯೂಸ್ ಮಾಡಿ, ಅಂದರೆ ಜಾಸ್ತಿ ಒಂದು ಅಮೌಂಟ್ ನಿಮಗೆ ಸೊ ಖರ್ಚು ಆಗ್ತಾಯಿದೆ ಅಂದರೆ ಸೊ ದಿನಕ್ಕೆ 1 ಟೈಮ್ ಅಷ್ಟೇ ಈ ಒಂದು ಆಲಿವ್ ಆಯಿಲನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋ ನಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ಈ ಒಂದು ಎಣ್ಣೆ ಬಗ್ಗೆ ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ತಿಳಿಲ್ಲ ಅಂತ ಹೇಳ್ತಾ, ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.